ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಅನ್ಬಾಕ್ಸ್ ಮಾಡ್ತಾ ಇರೋಂಥದ್ದು ಶಾಮಿ ಪ್ಯಾಡ್ 7. ಇದು ಶಾಮಿ ಅವರ ಬೆಸ್ಟ್ ಟ್ಯಾಬ್ಲೆಟ್ ಅಂತಲೇ ಹೇಳ್ಬೋದು. ಇನ್ನು ಪ್ರೈಸ್ ಬಂದು 31,000 ಇದೆ. 31,000ಕ್ಕೆ ಈ ಒಂದು ಟ್ಯಾಬ್ಲೆಟ್ ವರ್ತ್ ಇದೆಯಾ ಏನು ಎತ್ತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲಿಗೆ ನೋಡೋದಾದರೆ ಬಾಕ್ಸ್ ನೋಡ್ತಾ ಇರ್ಬೋದು ನೀವು. ಹಿಂದೆ ಅದರದ್ದು ಸ್ಪೆಸಿಫಿಕೇಶನ್ಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ನು ಓಪನ್ ಮಾಡಿದ್ರೆ ಫಸ್ಟು ನಮ್ಮ ಕೈಗೆ ಸಿಗ್ತಾ ಇದೆ ಟ್ಯಾಬ್ಲೆಟು. ಸೊ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ. ಈ ಬಾಕ್ಸಲ್ಲಿ ಟೈಪ್ ಎ ಟು ಟೈಪ್ ಸಿ ಕೇಬಲ್ ಕೊಟ್ಟಿದ್ದಾರೆ. ಸೊ ಇದ್ರದ್ದು ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಬಾಕ್ಸಲ್ಲೇ ನಮಗೆ 45 ವ್ಯಾಟ್ದು ಅಡ್ಯಾಪ್ಟರ್ ಸಿಗ್ತಾ ಇದೆ. ಸೊ ಇದನ್ನೆಲ್ಲ ಸೈಡ್ಗಿಟ್ಟು ಟ್ಯಾಬ್ಲೆಟ್ ಹೇಗಿದೆ ನೋಡೋಣ ಬನ್ನಿ. ಸೊ ಮೊದಲಿಗೆ ಟ್ಯಾಬ್ ನೋಡ್ತಾ ಇರ್ಬೋದು ನೀವು. ನೋಡೋಕ್ಕಂತೂ ಸಖತ್ ಪ್ರೀಮಿಯಮ್ ಆಗಿದೆ. ಒಳ್ಳೆ ಸಾಲಿಡ್ ಬಿಲ್ಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಟ್ಯಾಬಲ್ಲಿ 3 ಥರ ಕಲರ್ ಸಿಗುತ್ತೆ: ಗ್ರಾಫೈಟ್ ಗ್ರೇ, ಮಿರಾಜ್ ಪರ್ಪಲ್, ಸೇಜ್ ಗ್ರೀನ್ ಅಂತ. ನಾವು ತಗೊಂಡಿರೋದು ಗ್ರಾಫೈಟ್ ಗ್ರೇ. ಸೊ ಹಿಂದೆ ಏನು ನೋಡ್ತಾ ಇದ್ದೀರಾ, ಇದು ಮೆಟಲ್ ಯೂನಿಬಾಡಿ ಬರುತ್ತೆ, ಮ್ಯಾಟ್ ಫಿನಿಶ್ ಬರುತ್ತೆ. ಇಲ್ಲಿ ಶಾಮಿ ಅವರ ಲೋಗೋ ಇದೆ. ಇದು ಕೀಬೋರ್ಡ್ ಆಕ್ಸೆಸರಿಗೆ ಪಿನ್ನು. ಇಲ್ಲಿ ಕ್ಯಾಮ್ರಾ ಇದೆ, ಫ್ಲ್ಯಾಶ್ ವಿತ್ IR ಸೆನ್ಸರ್ ಬರುತ್ತೆ. ಸೊ ಇಲ್ಲಿ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ವಾಲ್ಯೂಮ್ ಬಟನ್, ಮೈಕ್ರೋಫೋನ್, ಇದು ಸ್ಟೈಲಸ್ ಪೆನ್ನ ಚಾರ್ಜ್ ಮಾಡಲಿಕ್ಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೊಂದು ಮೈಕ್ರೋಫೋನ್ ಇದೆ. ಇದು ಕ್ವಾಡ್ ಸ್ಪೀಕರ್ಸ್ ಬರುತ್ತೆ, ಇಲ್ಲೆರಡು ಮತ್ತು ಇಲ್ಲೆರಡು ಸ್ಟೀರಿಯೋ ಸ್ಪೀಕರ್ಸ್ ಇದು. ಜೊತೆಗೆ ಇಲ್ಲಿ ಟೈಪ್ ಸಿ ಪೋರ್ಟ್ ಇದೆ. ಮೇಲೆ ನೋಡ್ತಾ ಇದ್ದೀರಾ, ಇಲ್ಲಿ ಸ್ಪೀಕರ್ ಜೊತೆಗೆ ಡಾಲ್ಬಿ ಅಟ್ಮಾಸ್ದು ಲೋಗೋ ಕೊಟ್ಟಿದ್ದಾರೆ. ಇಲ್ಲೊಂದು ಮೈಕ್ರೋಫೋನ್, ಪವರ್ ಕೀ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಏನು ನೋಡ್ತಾ ಇದ್ದೀರಾ, ಇದು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ಬರುತ್ತೆ. ಇಲ್ಲೊಂದು ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇನ್ನು ಥಿಕ್ನೆಸ್ ನೋಡ್ತಾ ಇರ್ಬೋದು ನೀವು, 6.18 mm ಇದೆ. ತುಂಬ ಸ್ಲಿಮ್ ಆಗೇ ಇದೆ, ನೋಡ್ತಾ ಇರ್ಬೋದು ನೀವು. ಜೊತೆಗೆ ವೆಯ್ಟ್ ಬಂದು 500 ಗ್ರಾಮ್ಸ್ ಬರುತ್ತೆ. ಸೊ ನನಗೇನು ಅಷ್ಟು ವೆಯ್ಟ್ ಅಂತ ಅನಿಸ್ತಾ ಇಲ್ಲ, ಲೈಟ್ ವೆಯ್ಟ್ ಅಂತಾನೆ ಅನಿಸ್ತಾ ಇದೆ. ಸೊ ಬನ್ನಿ ಹಾಗಾದರೆ ಸ್ವಿಚ್ ಆನ್ ಮಾಡೋಣ. ಸೊ ಸೆಟಪ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನೀವು, ಹೋಮ್ ಸ್ಕ್ರೀನ್ ಈ ಥರ ಬರುತ್ತೆ. ಇನ್ನು ಮೊದಲನೇದಾಗಿ ನಾವು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ 11.2 ಇಂಚ್ನ IPS ಡಿಸ್ಪ್ಲೇ ಬರುತ್ತೆ. ಇದು 12 ಬಿಟ್ ಡಿಸ್ಪ್ಲೇ ಆಗಿದೆ. ಜೊತೆಗೆ HDR10, HDR10+ ಮತ್ತು ಡಾಲ್ಬಿ ವಿಷನ್ ಕೂಡ ಸಪೋರ್ಟ್ ಮಾಡುತ್ತೆ. ನೆಟ್ಫ್ಲಿಕ್ಸಲ್ಲಿ ಕೂಡ HDR10 ಮತ್ತು ಡಾಲ್ಬಿ ವಿಷನ್ ಸಪೋರ್ಟ್ ಮಾಡುತ್ತೆ. ರೆಸೊಲ್ಯೂಷನ್ ಬಂದು 3.2K ಬರುತ್ತೆ. ಇನ್ನು ಬ್ರೈಟ್ನೆಸ್ ಬಗ್ಗೆ ಮಾತಾಡೋದಾದರೆ ಮ್ಯಾನ್ಯುವಲ್ ಆಗಿ 600 ನಿಟ್ಸ್ವರೆಗೂ ಹೋಗುತ್ತೆ. ಜೊತೆಗೆ ಪೀಕ್ ಬ್ರೈಟ್ನೆಸ್ ಬಂದು 800 ನಿಟ್ಸ್ವರೆಗೂ ಬರುತ್ತೆ. ಸೊ ಸನ್ಲೈಟಲ್ಲೆಲ್ಲ ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಅಷ್ಟೇನು ಪ್ರಾಬ್ಲಮ್ ಆಗಲ್ಲ. ಜೊತೆಗೆ ಡಿಸ್ಪ್ಲೇ ಬಂದು 2 ಥರ ವೇರಿಯಂಟ್ ಸಿಗುತ್ತೆ: ಸ್ಟ್ಯಾಂಡರ್ಡ್ ಮತ್ತು ನ್ಯಾನೋ ಟೆಕ್ಸ್ಚರ್ ಡಿಸ್ಪ್ಲೇ ಅಂತ. ನಾವು ತೊಗೊಂಡಿರೋದು ಸ್ಟ್ಯಾಂಡರ್ಡು. ನ್ಯಾನೋ ಟೆಕ್ಸ್ಚರ್ ಡಿಸ್ಪ್ಲೇ ಬಂದು ಸ್ವಲ್ಪ ಇನ್ನೂ ಪ್ರೈಸ್ ಜಾಸ್ತಿ ಆಗುತ್ತೆ. ಇನ್ನು ರಿಫ್ರೆಶ್ ರೇಟ್ ಬಂದು 144 ಹರ್ಟ್ಸ್ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ಸ್ಕ್ರಾಲಿಂಗ್ ಎಲ್ಲ ಎಷ್ಟು ಸ್ಪೀಡಾಗಿ ವರ್ಕ್ ಆಗ್ತಾ ಇದೆ, ಸ್ಮೂತ್ ಆಗಿದೆ ಅಂತ. ಇನ್ನು ಸ್ಕ್ರೀನ್ ಟು ಬಾಡಿ ರೇಷಿಯೋ ನೋಡ್ತಾ ಇರ್ಬೋದು ನೀವು, ಇದು 86.8% ಇದೆ. ಸೊ ಬೆಸಲ್ ನೋಡ್ತಾ ಇರ್ಬೋದು ನೀವು, ಇದು ಕಡಿಮೆನೂ ಇಲ್ಲ ಜಾಸ್ತಿನೂ ಇಲ್ಲ, ಆ ಥರ ಕರೆಕ್ಟಾಗಿದೆ. ಸೊ ನೀವು ಈ ಥರ ಹೋಲ್ಡ್ ಮಾಡಿ ಇಟ್ಕೊಂಡ್ರು ಕೂಡ ನಿಮಗೆ ಸ್ಕಿನ್ ಏನು ಟಚ್ ಆಗಲ್ಲ, ಟಚ್ ಎಲ್ಲ ಚೆನ್ನಾಗೇ ವರ್ಕ್ ಆಗುತ್ತೆ. ಇನ್ನು ಈ ಒಂದು ಟ್ಯಾಬ್ನಲ್ಲಿ ಹೈಡ್ರೋ ಟಚ್ ಅಂತ ಕೊಟ್ಟಿದ್ದಾರೆ. ಇದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಕೈಯೆಲ್ಲ ಸ್ವಲ್ಪ ವೆಟ್ ಆಗಿದ್ರು ಕೂಡ ಟಚ್ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ IP ರೇಟಿಂಗ್ ಇದರಲ್ಲಿ ಕೊಟ್ಟಿಲ್ಲ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಈ ಒಂದು ಟ್ಯಾಬ್ನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಪ್ರೊಸೆಸರ್ನ ಕೊಟ್ಟಿದ್ದಾರೆ. ಇದು 4 nm ಪ್ರೊಸೆಸರ್ ಆಗಿದೆ. ನೀನು ಗೀಕ್ ಬೆಂಚಲ್ಲಿ ನಾವು ಟೆಸ್ಟ್ ಮಾಡಿರೋ ಹಾಗೆ ಸಿಂಗಲ್ ಕೋರಲ್ಲಿ 1788 ಸ್ಕೋರ್ ಆಗಿದೆ, ಮಲ್ಟಿ ಕೋರಲ್ಲಿ 1370 ಸ್ಕೋರ್ ಆಗಿದೆ. ಜೊತೆಗೆ AnTuTu ಬೆಂಚ್ ಮಾರ್ಕಲ್ಲಿ ನಾವು ಟೆಸ್ಟ್ ಮಾಡಿರೋ ಹಾಗೆ 17,15,806 ಆಗಿದೆ. ಸೊ ಪರ್ಫಾರ್ಮೆನ್ಸ್ ಎಲ್ಲ ನಮಗೆ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಲ್ಯಾಗ್ ಅಂತ ಫೀಲ್ ಆಗಲಿಲ್ಲ ನಮಗೆ. ಮಲ್ಟಿ ಟಾಸ್ಕಿಂಗ್ ಕೂಡ ತುಂಬ ಚೆನ್ನಾಗಿದೆ. ಯಾವುದೇ ಆ್ಯಪ್ ಓಪನ್ ಮಾಡಿದ್ರು ಕೂಡ ಇಮಿಡಿಯೇಟ್ ಓಪನ್ ಆಗುತ್ತೆ. ಇನ್ನು BGMIಲಿ ನಾವು ಟೆಸ್ಟ್ ಮಾಡಿದಾಗೆ ಗ್ರಾಫಿಕ್ಸ್ ಬಂದು ಸ್ಮೂತ್ ಮತ್ತು ಎಕ್ಸ್ಟ್ರೀಮ್ ಪ್ಲಸ್ಸಲ್ಲಿ ಆಡಿದ್ವಿ. ಸೊ ಇದು 90 FPS ಅಲ್ಲಿ ಬರುತ್ತೆ. ನಮಗೆ ಎಲ್ಲೂ ಕೂಡ ಫ್ರೇಮ್ ಡ್ರಾಪ್ ಆಗಲಿಲ್ಲ. ಜೊತೆಗೆ ಇದರಲ್ಲಿ ಗೇಮ್ ಮೋಡ್ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಪರ್ಫಾರ್ಮೆನ್ಸ್ ಸೆಟ್ಟಿಂಗ್ಸಲ್ಲಿ ನಿಮಗೆ
ವಿಜುವಲ್ ಸ್ಟೈಲ್ ಎಲ್ಲ ಬರುತ್ತೆ. ಇದರಲ್ಲಿ ನೀವು ಯಾವ್ದು ಬೇಕಾದನ್ನ ಸೆಟ್ ಮಾಡ್ಕೊಳ್ಬೋದು. ಇನ್ನು ಕ್ಲಿಯರ್ ಮೆಮೊರಿ ಇದೆ, DND ಸ್ಕ್ರೀನ್ಶಾಟು ಮತ್ತು ಗೇಮ್ ರೆಕಾರ್ಡರ್ ಇದೆ, ಸೆಟ್ಟಿಂಗ್ಸ್, ವೈಫೈ, ಬ್ರೈಟ್ನೆಸ್ ಎಲ್ಲ ಅಡ್ಜಸ್ಟ್ ಮಾಡ್ಬೋದು. ಸೊ ಓವರ್ ಆಲ್ ಒಳ್ಳೆ ಪ್ರೊಸೆಸರ್ ಅಂತಲೇ ಹೇಳ್ಬೋದು. ಇನ್ನು ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದರೆ Android 15 ಬರ್ತಾ ಇದೆ ಔಟ್ ಆಫ್ ದ ಬಾಕ್ಸ್, ನೋಡ್ತಾ ಇರ್ಬೋದು. ಜೊತೆಗೆ Xiaomi HyperOS 2 ಬರುತ್ತೆ ಇದರಲ್ಲಿ. ಇನ್ನು ಸಾಫ್ಟ್ವೇರ್ ಸಪೋರ್ಟ್ ಬಗ್ಗೆ ಮಾತಾಡೋದಾದರೆ 4 ಇಯರ್ಸ್ ಸಾಫ್ಟ್ವೇರ್ ಸಪೋರ್ಟ್ ಬರುತ್ತೆ, ಜೊತೆಗೆ 6 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಬರುತ್ತೆ. ಜೊತೆಗೆ ಆ್ಯಪ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು. ಆ್ಯಡ್ಸ್ ಎಲ್ಲ ಏನು ಬರೋದಿಲ್ಲ. ಬ್ಲೋಟ್ವೇರ್ಸ್ ಒಂದು 2 ಆ್ಯಪ್ಸ್ ಇದೆ, ಅದನ್ನು ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಇನ್ನು UI ಬಂದು ಆ್ಯಪಲಿಂದ ಇನ್ಸ್ಪೈರ್ ಆದಂಗೆ ಕಾಣುತ್ತೆ. ಎಷ್ಟೊಂದು ಆ್ಯಪ್ಸು ಆ್ಯಪಲ್ ಥರನೇ ಕಾಣುತ್ತೆ. ಅದು ಎಲ್ಲರಿಗೂ ಇಷ್ಟ ಆಗೋದು ಡೌಟ್ ಅಂತ ಅನ್ಸುತ್ತೆ. ಅದು ಬಿಟ್ಟರೆ ಸಾಫ್ಟ್ವೇರ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಸ್ಮೂತಾಗಿ ವರ್ಕ್ ಆಗುತ್ತೆ. ಇನ್ನು ಸಾಫ್ಟ್ವೇರ್ ಫೀಚರ್ಸ್ ನೋಡೋದಾದರೆ ಮೇಲಿಂದ 3 ಫಿಂಗರ್ಸಲ್ಲಿ ಸ್ವೈಪ್ ಮಾಡಿದ್ರೆ ಸ್ಕ್ರೀನ್ಶಾಟ್ ತಗೊಳುತ್ತೆ. ಮತ್ತು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡಿದ್ರೆ ಸ್ಪ್ಲಿಟ್ ಸ್ಕ್ರೀನ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಅದನ್ನು ನೀವು ಸೈಜ್ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು. ಜೊತೆಗೆ ಒಂದನ್ನಾದರೂ ಮಿನಿಮೈಸ್ ಮಾಡ್ಬೋದು, ಇಲ್ಲ 2 ಆ್ಯಪ್ಸ್ನ ಅಟ್ ಎ ಟೈಮ್ ಮಿನಿಮೈಸ್ ಮಾಡ್ಬೋದು. ಈ ಥರ ಲೆಫ್ಟ್ ಕಾರ್ನರಿಂದ ಸ್ವೈಪ್ ಮಾಡಿದ್ರೆ ಜೆಮಿನೈ ಬರುತ್ತೆ. ಇನ್ನು ಇದರಲ್ಲಿ ವರ್ಕ್ ಸ್ಟೇಷನ್ ಮೋಡ್ ಇದೆ. ಇದೇನಪ್ಪ ಅಂತ ಹೇಳಿದ್ರೆ ಡೆಸ್ಕ್ಟಾಪ್ ಮೋಡ್ ಥರ ವರ್ಕ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಲ್ಟಿಪಲ್ ಆ್ಯಪ್ಸ್ ನೀವು ಇಲ್ಲೇ ಒಂದೇ ಸ್ಕ್ರೀನಲ್ಲಿ ಬರ್ತಾ ಹೋಗುತ್ತೆ. ಸೊ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಇದು ಚೆನ್ನಾಗಿ ಯೂಸ್ ಆಗುತ್ತೆ. ಇನ್ನು AI ಫೀಚರ್ಸ್ ನೋಡೋದಾದರೆ ಸರ್ಕಲ್ ಟು ಸರ್ಚ್ ಆಪ್ಷನ್ ಇದೆ. ಸೊ ನೋಡ್ತಾ ಇರ್ಬೋದು ನೀವು. ಇನ್ನು ನೋಟ್ಸಲ್ಲಿ ನೀವೇನಾದರೂ ಪ್ರಾಂಪ್ಟ್ ಕೊಟ್ಟರೆ ನೋಟ್ಸ್ನ ಆಟೋ ಜನ್ರೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕ್ರಿಯೇಟಿವ್ ಫಿಟ್ನೆಸ್ ಪ್ಲಾನ್ ಅಂತ ಇಲ್ಲೇ ಇದೆ ನೋಡಿ, ಕೊಟ್ಟರೆ ನೋಡಿ ಇಲ್ಲಿ ನೋಟ್ಸ್ ಕೊಡ್ತಾ ಹೋಗುತ್ತೆ ಈ ಥರ. ಮ್ಯಾಜಿಕ್ ಎರೇಸರ್ ಕೂಡ ಇದೆ ಇಲ್ಲಿ ನೋಡಿ, ಎರೇಸ್ ಆಗಿದೆ. ಇದೇ ಥರ MI ಕ್ಯಾನ್ವಾಸ್ ಅಂತ ಇದೆ. ಸೊ ಇದು ಕೂಡ ನೀವೇನು ಬೇಕೋ ಅದನ್ನು ಡ್ರಾ ಮಾಡಿಬಿಟ್ಟು ಜಸ್ಟ್ ಹಿಂಗೆ ಸರ್ಕಲ್ ಮಾಡಿದ್ರೆ ಅದಕ್ಕೆ AI ಜನ್ರೇಟ್ ಮಾಡಿ ಇಮೇಜ್ನ ಕೊಡ್ತಾ ಹೋಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು. ಸೊ ನೋಡಿ ಇಮೇಜ್ ಜನ್ರೇಟ್ ಆಗಿದೆ. ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಇನ್ನು ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ 8GB 128GB ಜೊತೆಗೆ 12GB 256GB ಸಿಗುತ್ತೆ. ಸೊ ನಾವು ತೊಗೊಂಡಿರೋದು 12GB 256GB. ರ್ಯಾಮ್ ಬಂದು LPDDR5X ಕೊಟ್ಟಿದ್ದಾರೆ. ಜೊತೆಗೆ ಸ್ಟೋರೇಜ್ ಬಂದು 128GB UFS 3.1 ಇದೆ, 256 UFS 4 ಕೊಟ್ಟಿದ್ದಾರೆ. ಸೊ UFS 4 ಕೊಟ್ಟಿರೋದ್ರಿಂದ ರೀಡ್ ಆ್ಯಂಡ್ ರೈಟ್ ಎಲ್ಲ ತುಂಬ ಫಾಸ್ಟ್ ಆಗಿರುತ್ತೆ. ಇದರಿಂದ ನಿಮಗೆ ಲಾರ್ಜ್ ಫೈಲ್ಸ್ ಎಲ್ಲ ತುಂಬ ಬೇಗ ಕಾಪಿ ಮಾಡ್ಕೊಳ್ಬೋದು. UI ಕೂಡ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ಸೊ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ 8850 mAh ಬ್ಯಾಟ್ರಿ ಬರುತ್ತೆ. ಈ ಒಂದು ಟ್ಯಾಬ್ಗೆ ಇನ್ನೂ ಸ್ವಲ್ಪ ದೊಡ್ಡ ಬ್ಯಾಟ್ರಿ ಕೊಟ್ಟಿದ್ರೆ ಆಗ್ತಾಯಿತ್ತು. ಸೊ ಇದು ಕಡಿಮೆ ಅಂತ ನನಗೆ ಅನ್ನಿಸ್ತು. ನಾರ್ಮಲ್ ಯೂಸೇಜ್ಗೆಲ್ಲ ನಿಮಗೆ 2 ದಿನ ಬರುತ್ತೆ ನಾವು ಯೂಸ್ ಮಾಡಿರೋ ಹಾಗೆ. ಹೆವಿ ಯೂಸೇಜ್ ಅಥವಾ ಗೇಮಿಂಗ್ ಎಲ್ಲ ಮಾಡಿದ್ರೆ ಬರೀ ಜಸ್ಟ್ 1 ಡೇ ಬರ್ತಾ ಇದೆ. ಇನ್ನು ಚಾರ್ಜಿಂಗ್ ಟೈಮ್ ಬಂದು 0 to 100 120 ಮಿನಿಟ್ಸಲ್ಲಿ ಆಗ್ತಾಯಿದೆ 45 ವ್ಯಾಟ್ ಚಾರ್ಜರಲ್ಲಿ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ ವೈಫೈ 6E ಬರುತ್ತೆ, ಬ್ಲೂಟೂತ್ 5.4 ಕೊಟ್ಟಿದ್ದಾರೆ, LDAC ಕೂಡ ಸಪೋರ್ಟ್ ಮಾಡುತ್ತೆ. ಜೊತೆಗೆ Type-C ಪೋರ್ಟ್ ಬಂದು USB 3.2 Gen 1 ಬರುತ್ತೆ. ಇನ್ನು ಸ್ಪೀಕರ್ ಬಗ್ಗೆ ಮಾತಾಡೋದಾದರೆ ಅವಾಗಲೇ ನಾನು ಹೇಳಿದಾಗೆ ಕ್ವಾಡ್ ಸ್ಪೀಕರ್ಸ್ ಬರುತ್ತೆ. ಜೊತೆಗೆ ಇದು ಡಾಲ್ಬಿ ಅಟ್ಮಾಸ್, ಹೈರೆಸ್ ಆಡಿಯೋ ಮತ್ತು ಹೈರೆಸ್ ವೈರ್ಲೆಸ್ ಆಡಿಯೋ ಕೂಡ ಸಪೋರ್ಟ್ ಮಾಡುತ್ತೆ. ಇನ್ನು ಸೆಟ್ಟಿಂಗ್ಸಲ್ಲಿ ನೋಡ್ತಾ ಇರ್ಬೋದು ನೀವು. ಇದು ಸೌಂಡ್ ಎಫೆಕ್ಟ್ಸ್ ಬಂದು Xiaomi ಸೌಂಡ್ ಇದೆ, ಜೊತೆಗೆ ಡಾಲ್ಬಿ ಅಟ್ಮಾಸ್ ಕೂಡ ಕೊಟ್ಟಿದ್ದಾರೆ. ಗ್ರಾಫಿಕ್ ಈಕ್ವಲೈಸರ್ ಕೂಡ ಇದೆ. ಸೊ ನಮ್ಗೆ ಇಷ್ಟ ಬಂದಿದ್ದು ಸೆಟ್ ಮಾಡ್ಕೊಳ್ಬೋದು. ಇನ್ನು ಇಮರ್ಸಿವ್ ಸೌಂಡ್ ಕೂಡ ಇದೆ, ಇದು ಸರೌಂಡ್ ಸೌಂಡ್ ಬರುತ್ತೆ. ಸೊ ಬನ್ನಿ ಹಾಗಾದರೆ ಸ್ಪೀಕರ್ದು ಕ್ವಾಲಿಟಿ ಹೇಗಿದೆ ನೋಡೋಣ. ಸೊ ನೋಡಿದ್ರಲ್ಲ, ನನಗಂತೂ ಬಾಸ್ ಎಫೆಕ್ಟ್ ಕೂಡ ತುಂಬ ಚೆನ್ನಾಗಿದೆ ಅನಿಸ್ತು, ಮತ್ತು ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ, ಲೌಡಾಗೂ ಬರ್ತಾ ಇದೆ. ಸೊ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದರೆ ರೇರ್ ಕ್ಯಾಮ್ರಾ ಬಂದು 13 MP ಅಟ್ f2.2 ಅಪರ್ಚರ್ ಬರುತ್ತೆ. ಫ್ರಂಟ್ ಕ್ಯಾಮ್ರಾ ಬಂದು 8 MP ಅಟ್ f2.28 ಅಪರ್ಚರ್ ಬರುತ್ತೆ. ಇನ್ನು ವಿಡಿಯೋ ರೆಕಾರ್ಡಿಂಗ್ ಬಂದು ರೇರ್ ಕ್ಯಾಮ್ರಾದಲ್ಲಿ 4K at 30 FPS ಅಲ್ಲಿ ರೆಕಾರ್ಡ್ ಆಗುತ್ತೆ, ಫ್ರಂಟ್ ಕ್ಯಾಮ್ರಾ 1080p at 30 FPS ಅಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಟ್ಯಾಬಲ್ಲೆಲ್ಲ ನಾವು ಕ್ಯಾಮ್ರಾ ಕ್ಲಾರಿಟಿನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಡಾಕ್ಯುಮೆಂಟ್ ಸ್ಕ್ಯಾನಿಂಗ್ ಆಗಿರ್ಬೋದು ಅಥವಾ ವಿಡಿಯೋ ಕಾಲಿಂಗ್ ಎಲ್ಲ ಇದು ಎನಫ್ ಅಂತ ಅನಿಸುತ್ತೆ. ನಾನು ಫೋಟೋ ಸ್ಯಾಂಪಲ್ಸ್ ಎಲ್ಲ ಹಾಕಿರ್ತೀನಿ, ಕ್ಲಾರಿಟಿ ಹೇಗಿದೆ ಅಂತ ನೀವೇ ನೋಡಿ.
ಶಾಮಿ ಪ್ಯಾಡ್ 7ಗೆ 4 ಆಕ್ಸೆಸರೀಸ್ ಸಿಗುತ್ತೆ. ಒಂದು ಶಿಯೋಮಿ ಪ್ಯಾಡ್ 7 ಕವರು, ಮತ್ತು ಫೋಕಸ್ ಪೆನ್ ಸಿಗುತ್ತೆ, ಜೊತೆಗೆ ಕೀಬೋರ್ಡ್ ಇದೆ, ಇನ್ನೊಂದು ಫೋಕಸ್ ಕೀಬೋರ್ಡ್ ಅಂತ ಸಿಗುತ್ತೆ. ಇನ್ನು ಪ್ರಾಸ್ ಆ್ಯಂಡ್ ಕಾನ್ಸ್ ಹೇಳೋದಾದರೆ, ಪ್ರಾಸ್ ಬಂದು ಒಳ್ಳೆ ಡಿಸ್ಪ್ಲೇ ಅಂತಲೇ ಹೇಳ್ಬೋದು, ಜೊತೆಗೆ ರಿಫ್ರೆಶ್ ರೇಟ್ ಕೂಡ ತುಂಬ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿದೆ, ಸ್ಪೀಕರು ಒಳ್ಳೆ ಕ್ಲಾರಿಟಿ ಇದೆ ಅಂತಲೇ ಹೇಳ್ಬೋದು. ಮತ್ತು ಯಾರೆಲ್ಲ ಎಂಟರ್ಟೈನ್ಮೆಂಟ್ ಮತ್ತು ಸ್ಟಡಿ ಮಾಡ್ತೀರಾ ಅವ್ರಿಗೆಲ್ಲ ಇದು ಬೆಸ್ಟ್ ಟ್ಯಾಬ್ಲೆಟ್ ಅಂತಲೇ ಹೇಳ್ಬೋದು. ಇನ್ನು ಕಾನ್ಸ್ ಹೇಳೋದಾದರೆ, ಸ್ಟೈಲಸ್ ಮತ್ತು ಕೀಬೋರ್ಡ್ ಎರಡು ಕೂಡ ಎಕ್ಸ್ಟ್ರಾ ಅಡಿಷನಲ್ ಕಾಸ್ಟಲ್ಲಿ ನಾವು ತೊಗೊಳ್ಬೇಕಾಗತ್ತೆ. ಇನ್ನು UI ಎಲ್ಲರಿಗೂ ಇಷ್ಟ ಆಗೋದಿಲ್ಲ ಇದು. ಇನ್ನು ಯೂಸ್ ಮಾಡೋದಕ್ಕೆ ಸ್ಮೂತ್ ಇದ್ರೂ ಕೂಡ ಸಣ್ಣ ಪುಟ್ಟ ಜಿಟ್ಟರ್ ಇದ್ದೇ ಇದೆ. ಸೊ ನೋಡಿದ್ರಲ್ಲ ಶಾಮಿ ಪ್ಯಾಡ್ 7 ಹೇಗಿತ್ತು ಅಂತ. ನಾನು ನಿಮಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ನೀವೇನಾದರೂ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿರ್ಬೋದು, ಅಥವಾ ಕ್ಯಾಶುವಲ್ ಗೇಮಿಂಗು ಅಥವಾ ಆನ್ಲೈನ್ ಕ್ಲಾಸಸ್ ಇಂಥದಕ್ಕೆಲ್ಲ ಇದು ಬೆಸ್ಟ್ ಸ್ಟ್ಯಾಂಡರ್ಡ್ ಟ್ಯಾಬ್ಲೆಟ್ ಅಂತಲೇ ಹೇಳ್ತೀನಿ. ನೀವೇನಾದರೂ ಹೆವಿ ಗೇಮಿಂಗ್ ಅಥವಾ ಹೆವಿ ಯೂಸೇಜ್ ಮಾಡ್ತೀನಿ ಅಂದರೆ ಈ ಒಂದು ಟ್ಯಾಬ್ಲೆಟ್ನ ನಾನು ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಓವರ್ ಆಲ್ ಈ ಒಂದು ಪ್ರೈಸ್ನಲ್ಲಿ ಬೆಸ್ಟ್ ಸ್ಟ್ಯಾಂಡರ್ಡ್ ಟ್ಯಾಬ್ಲೆಟ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಮುಂದೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.